ಪಾಂಡುರಂಗ ವಿಠಲ. ಅಯ್ಯೋ ಪಾಪ. ಜಜ್ಜವ್ರೆ ನೀವೇನೋ ಕೇಳೋದನ್ನ ಮರ್ತು ಬಿಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಅಭಿ. ನಿಮ್ಮ ನೆನಪಿನ ಶಕ್ತಿಗೆ ಹ್ಯಾಟ್ಸ್ ಆಫ್. ನಿನ್ನೆ 10,000 ರೂಪಾಯಿ ಬೇಕು ಅಂತ ಕೇಳಿದೆ, ಸ್ವಲ್ಪ ಬೇಗ ಕೊಡ್ತೀರಾ? ಯಾವಾಗ್ಲೂ ಬ್ಯೂಟಿ ಪಾರ್ಲರ್ಗೆ ಅಂತ 3,000 ಕೇಳ್ತಿದ್ರಿ, ಇದೇನ್ರಿ 10,000? ಇಡೀ ಬಾಡಿಗೆ ಪೇಂಟ್ ಹೊಡ್ಸ್ಬೇಕಾಗಿತ್ತ? ನೀವೇನು ಯೋಚನೆ ಮಾಡ್ಬೇಡಿ, ಪೇಂಟ್ ಅಂಗಡಿಗೆ ಹೋಗ್ತೀನಿ, 1 kg ಡಿಸ್ಟಂಪರ್ ತರ್ತೀನಿ, ನೀವು ಹ್ಯಾಂಡ್ಸ್ ಅಪ್ ಆಗಿ ನಿಲ್ಲಿ, ನಾನು ಕುಚ್ಚುಮಟ್ಟೆ ತಂದು ಪೇಂಟಿನ ಇಡೀ ಬಾಡಿಗೆ ಬಳಿದು ಬಿಡ್ತೀನಿ. ಡೋಂಟ್ ಟಾಕ್ ರಬ್ಬಿಶ್. ನಮ್ಮ ಮಹಿಳಾ ಸಂಘದಿಂದ ಮೆಡಿಕಲ್ ಕ್ಯಾಂಪ್ ನ ಆಯೋಜಿಸಿದೀವಿ. ಸೀನಿಯರ್ ಸಿಟಿಸನ್ಸ್ ಎಲ್ಲ ಬರ್ತಾ ಇದಾರೆ. ಗಂಡನ್ ಸೇವೆ ಮಾಡೋದನ್ನ ಬಿಟ್ಟು ಅದನ್ನ ಮಾಡ್ತಾ ಇದ್ದೀರಾ. ಗಂಡನ್ ಸೇವೆ ಮಾಡಿದ್ರೆ ಏನ್ರಿ ಆಗುತ್ತೆ? ಮಕ್ಕಳಾಗ್ತವೆ. ನಿಮ್ ತಾಯಿ ಮಗಂಗೆ ಮಗು ಚಿಂತೆ ಬಿಟ್ರೆ ಬೇರೆ ಏನು ಹೊಳೆಯೋದೇ ಇಲ್ಲ ಅಲ್ವಾ? ರೇ ಮದ್ವೆಯಾಗ 6 ವರ್ಷ ಆಯ್ತು, ಬಾತ್ ನೈ ಪ್ರಯತ್ನ. ಬಿ ಸ್ಟಾಪ್ ದಿಸ್ ನಾನ್ಸೆನ್ಸ್. ಸೀನಿಯರ್ ಸಿಟಿಸನ್ ಸೇವೆ ಮಾಡಿದ್ರೆ ನೇಮ್ ಅಂಡ್ ಫೇಮ್ ಬರುತ್ತೆ, ವೋಟ್ ಸಿಗುತ್ತೆ, ಎಲೆಕ್ಷನ್ ಅಲ್ಲಿ ಗೆಲ್ತೀನಿ, ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗ್ತೀನಿ. ಹಬಿ ಸ್ವಲ್ಪ ಟರ್ನ್ ಆಗ್ತೀರಾ? ಯಾಕೋ ಟರ್ನ್ ಆಗಿಪ್ಪ, ಹೇಳ್ತೀನಿ. ಜೇಬಲ್ಲಿ 10,000, ಅದು ಈ ತಿಂಗಳ ಖರ್ಚಿಗಂತ ಇಟ್ಕೊಂಡಿದ್ದು, ಚಂಪು ಕೊಡ್ಬೇಕು ರೇ. ಮೊದ್ಲ ದುಡ್ಡು ಇಸ್ಕೊಳ್ಳಿ, ಇಲ್ಲ ಅಂದ್ರೆ ತಿಂಗಳು ಪೂರ್ತಿ ಉಪವಾಸ ಬಿದ್ದಿರ್ಬೇಕಾಗುತ್ತೆ. ಒಂದಿನ ಊಟ ಮಾಡ್ಲಿಲ್ಲ ಅಂದ್ರೆ ಏನು ಆಗಲ್ಲ. ಮೆಡಿಕಲ್ ಕ್ಯಾಂಪ್ ಮಾಡ್ಲಿಲ್ಲ ಅಂದ್ರೆ, ಸೀನಿಯರ್ ಸಿಟಿಸನ್ಗೆ ಗೌರವ ಕೊಡ್ಲಿಲ್ಲ ಅಂದ್ರೆ ನನಗ್ ತುಂಬಾ ಇನ್ಸಲ್ಟ್ ಆಗುತ್ತೆ. ಮಗನೇ, ನನ್ನ 2 ಮೊಣಕಾಲು ತುಂಬಾ ನೋವ್ತಾ ಇದೆ ಕಣೋ. ಇದು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ಬಂದಿರೋ ಕಾಯಿಲೆ. ಡಾಕ್ಟರ್ ಹತ್ರ ಹೋದ್ರೆ ಮಂಡಿ ಚಿಪ್ಪನ್ನೇ ಬದಲಾಯಿಸ್ಬೇಕು ಅಂತಾರೆ. ತಲೆ ಚಿಪ್ಪು ಮಂಡಿ ಚಿಪ್ಪನ್ನ ಯಾಕೋ ಬದಲಾಯಿಸ್ಬೇಕು? ಅದಕ್ಕೆ ಹಚ್ಚೋದಕ್ಕೆ ಎಣ್ಣೆನೋ ಮುಲಾಮೋ ತಂದ್ಕೊಡು. ನಿಮ್ಮ ಸೊಸೆ ಮಹಿಳಾ ಸಂಘದಿಂದ ಫ್ರೀ ಮೆಡಿಕಲ್ ಕ್ಯಾಂಪ್ ಅಂತ ಮಾಡ್ತಿದ್ದಾರೆ. ಅದು ಸೀನಿಯರ್ ಸಿಟಿಸನ್ ಮಾತ್ರ. ಅಲ್ಲಿ ಯಾಕೆ ಹೋಗಿ ತೋರ್ಸ್ಕೊಂಡ್ ಬರಬಾರ್ದು? ಅವಳು ನನ್ನನ್ನ ಬನ್ನಿ ಅಂತ ಕಲಿಬೇಕಲ್ಲ. ಹಬಿ ಸ್ವಲ್ಪ ಥಿಂಕ್ ಮಾಡಿ. ನಾನೇನಾದ್ರೂ ಅತ್ತೆಯವ್ರನ್ನ ಫ್ರೀ ಮೆಡಿಕಲ್ ಕ್ಯಾಂಪ್ ಕರ್ಕೊಂಡೋದ್ರೆ ನೋಡಿದ ಜನ ಪಕ್ಕ ಪಕ್ಕ ಅಂತ ನಗಲ್ವಾ? ಯಾಕ್ರಿ ನಗ್ತಾರೆ? ಅವರು ಸೀನಿಯರ್ ಸಿಟಿಸನ್ ತಾನೆ. ಆದ್ರೂ ಹಬಿ ಗಲಿ ವಂಶ. ಅಯ್ಯೋ, ಅದು ಗಲಿ ಅಲ್ಲ ರೀ, ಗಂಡು ಗಲಿ. ಆ ವಂಶದವರು ಫ್ರೀ ಮೆಡಿಕಲ್ ಕ್ಯಾಂಪ್ ಹೋದ್ರೆ ಮರ್ಯಾದೆ ಹೋಗೋದು ನಂದಲ್ಲ, ನಿಮ್ ಮದರ್ದು. ಅವಳು ಕರೆದು ನಾನು ಹೋಗಲ್ಲ ಕಣ. ಒಳ್ಳೇದೇ ಆಯ್ತು, ವಯಸ್ಸಾದ್ಮೇಲೆ ಇದೆಲ್ಲ ಇದ್ದಿದ್ದೆ. ರಾಮ ಕೃಷ್ಣ ಅನ್ಕೊಂಡು ಮೂಲೆಲೆ ಬಿದ್ದಿರಿ. ಬಾಯ್. ನಿನ್ ಹೆಂಡತಿ ಬಾಯಿನ ಮುಚ್ಚಿಸ್ಬೇಕು ಕಣೋ. ನನ್ನ ವಯಸ್ಸಾಗಿದೆ, ಮನೇಲೆ ಬಿದ್ದಿರು ಅಂತ ಹೇಳ್ತಿದಾರಲ್ಲ, ಅವಳಿಗೆ ಇನ್ನೆಷ್ಟು ಪೊಗಲಿರ್ಬೇಕು. ಅಯ್ಯೋ ಹೋಗ್ಲಿ ಬಿಡಿ ಅತ್ತೆ. ಬಿಡಲ್ಲ ಕಣೆ, ನನಗೆ ವಯಸ್ಸಾಗಿದೆ ಮುದುಕಿ ಅಂತಂದ ಮೇಲೆ ಅವಳು ಮನೆಗೆ ಬರಲಿ. ಅವಳ ಬಾಯಲ್ಲಿರೋ ಅಷ್ಟು ಹಲ್ಲನ್ನ ಉದಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಲಂಗಮನೆ ಅಲ್ಲ. ಕತ್ತಿನ ಹಿಡಿ, ಛಳಪಿಸು, ತಿರುಗಿಸು, ಯಗಲಿಸು, ಕತ್ತರಿಸು, ಲುಂಡ ಮುಂಡಗಳನ್ನು ಚೆಂಡಾಡಿಸು. ಅಮ್ಮ ಏನ್ ನೋಡ್ತಾ ಇದೀಯಮ್ಮ? ಸಿನಿಮಾ ಕಣೆ, ಕತ್ತಿ ವಲಸೆ ನೋಡು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾಳೆ. ಕತ್ತಿ ವರ್ಷ ಅಂದ್ರೆ ನಿಂಗೆ ಅಷ್ಟೊಂದು ಇಷ್ಟನಮ್ಮ? ಬಾಳೆಗಾಲದ ವಂಶದವನಿಗೆ ಕತ್ತಿನೇ ಆಯುಧ ಕಣೆ. ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಮ್ಮ. ಅವ್ರಿಗೆ ಅದನ್ನ ಹೇಳ್ಕೊಡಕ್ಕೆ ಅಂತ ಫೈಟ್ ಮಾಸ್ಟರ್ಸ್ ಇರ್ತಾರೆ, ಅದನ್ನ ನೀನೇನ್ ಹೊಗಳೋದು? ಇಂಥದ್ದನ್ನೆಲ್ಲ ನೋಡಿ ನಾವು ಖುಷಿ ಪಡ್ಬೇಕು ಕಣೆ. ತಿರುಗಿಸು, ಯಗಲಿಸು, ಲುಂಡ ಮುಂಡಗಳನ್ನು ಚೆಂಡಾಡಿಸು. ಕೈಯಲ್ಲಿ ಕತ್ತಿ ಇಟ್ಕೊಳ್ಳೋ ಶಕ್ತಿ ಇಲ್ದೇ ಇದ್ರು ಕೊಚ್ಕೋಕೆ ಏನ್ ಕಡಿಮೆ ಇಲ್ಲ. ನನ್ನನ್ನ ಯಾರು ಅಂತ ತಿಳ್ಕೊಂಡೆ? ಗಂಡುಗಲಿ ವಂಶದ ಹಿರಿತಲೆ. ಒಂದು ಸಲ ಬಾಳೆಗಾಲರ ಸಾಮ್ರಾಜ್ಯಕ್ಕೆ ಶತ್ರುಗಳು ದಂಡೆತ್ತಿ ಬಂದಾಗ ನಿಮ್ಮಪ್ಪ ಗೊಲ 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 ಅಂತ ಗೊಲಕ್ಕೆ ಹೊಡ್ತಾ ಮಲಗಿದ್ಲು. ಅವಳನ್ನು ಎಬ್ಸೋದು ಬೇಡ ಅಂತ ನಾನೇ ವೀರ ಗಚ್ಚಿಯನ್ನು ಕಟ್ಟಿ ಗುಲಾಣಿ ಹಿಡಿದು ಶತ್ರುಗಳನ್ನು ಸಾಧೆ ಪಡೆದು ಓಡಿಸಿದವಳು ಗೊತ್ತೇನೆ. ಒನಕೆ ಒಬ್ಬವನ್ ಕತೆನ ಚೇಂಜ್ ಮಾಡಿ ಹೇಳ್ದಂಗಿದೆ. ನನ್ನ ಆಡ್ಕೊತಿದ್ದೇನೆ. ನನ್ನ ಕತ್ತಿ ವಲಸೆ ಏನು ಅನ್ನೋದನ್ನ ನಾನು ನಿನಗೆ ತೋರಿಸ್ತೀನಿ, ತಾಳು. ಹಲ ಹಲ ಮಹಾದೇವ್. ಅಮ್ಮ ಕೈ ನಡುಕ್ತಾ ಇದೆ. ಅತ್ತವ್ರೆ, ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಕತ್ತಿಗೆ ವಯಸ್ಸಾಗಿಲ್ಲ, ಕತ್ತಿ ಹಿಡಿಯೋ ಕೈಗಳಿಗೆ ವಯಸ್ಸಾಗೋಗಿದೆ. ಕೈ ಗಡ 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 ಅಂತ ನಡಿಗೆ ಕತ್ತಿ ತಪ್ಪಕ್ಕಂತ ಕೆಳಗಡೆ ಬಿದ್ದೋಯ್ತು. ನನಗೇನು ಮಹಾ ವಯಸ್ಸಾಗಿದೆಯೋ? ಅಮ್ಮ ಇಷ್ಟು ವಯಸ್ಸಾಗಿದ್ರು ನನಗೆ ವಯಸ್ಸಾಗಿಲ್ಲ ಅಂತೀಯಲ್ಲ, ಏನ್ ಹೇಳೋಣ ನಿಮ್ಗೆ? ಅಯ್ಯೋ ಅವಮಾನ, ಶುದ್ಧ ಅವಮಾನ. ಹೆತ್ತ ಮಗಳಿಂದಲೇ ಅವಮಾನ. ಏನ್ಲಿ
ಮಾಡ್ಕೊಂಡ್ಬಿಟ್ರಿ. ಇಲ್ಲಿ ನನಗೆ ಎಷ್ಟು ಅವಮಾನ ಆಗ್ತಾ ಇದೆ ಗೊತ್ತಾ? ನನಗೆ ವಯಸ್ಸಾಗೋಗಿದ್ಯಂತೆ, ಕತ್ತಿ ಹಿಡಿಯೋ ಶಕ್ತಿ ಇಲ್ವಂತೆ. ಮನೆ ಮಂದಿ ಎಲ್ಲ ಆಡ್ಕೊಂಡು ಪಕ್ಕ ಪಕ್ಕ ಅಂತ ನಗ್ತಾ ಇದ್ದಾಳೆ. ನನಗೆ ವಯಸ್ಸಾಗಿಲ್ಲ, ಕತ್ತಿ ಹಿಡಿಯೋ ಶಕ್ತಿ ಇದೆ ಅಂತ ನೀವಾದ್ರೂ ಬಂದು ಒಂದು ಮಾತು ಹೇಳ್ಬಾರ್ದಾ? ನೀವೆಲ್ಲಿ ಹೇಳ್ತೀರಾ? ಹೋಗಿ ಹೋಗಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಲ್ಲ, ಎಲ್ಲ ನನ್ನ ಕಲ್ಮ ಕಲ್ಮ. ಏನೋ ಯಜಮಾನ್ರೆ, ಒಂದ್ ನಿಮಿಷ ಬನ್ನಿ ಇಲ್ಲಿ. ಅಯ್ಯೋ ಏನೇ ನಿಂದು? ಅತ್ತೆಯವ್ರಿಗೆ ಏನಾಗಿದೆ ಅಂತ ನೋಡಿ. ಕತ್ತಿ ಜೊತೆ ಮಾತಾಡೋದಾ? ಎಲ್ಲರ ಜೊತೆನೂ ಮಾತಾಡಿದಾಯ್ತು, ಈಗ ಕತ್ತಿ ಜೊತೆ ಮಾತಾಡ್ತಾ ಇದಾರೆ. ಎಲೈ ಕತ್ತಿಗೆ, ಏನಾಗಿದೆ ನಿನಗೆ? ಹಿಂದೆ ನನ್ನ ಕೈಗೆ ನೀನು ಬಂದು ಗಿಲ 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 ಅಂತ ತಿರುಗಿಸ್ತಾ ಇದ್ದೆ. ಶತ್ರುಗಳನ್ನ, ವೈರಿಗಳನ್ನ ಗಡ 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 ಅಂತ ನಡುಗಿಸ್ತಾ ಇದ್ದೆ. ಆದರೆ ಇಂದು ನನ್ನ ಕೈಯನ್ನೇ ಗಡ 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 ಅಂತ ನಡುಗಿಸ್ತಾ ಇದೆಯಲ್ಲ. ನನ್ನ ಕೈಯಿಂದ ಜಾರಿ ಕೆಳಗೆ ಬೀಳುವೆಯಲ್ಲ, ಇದು ಸರಿಯೇ? ಏನು ಯಜಮಾನ್ರೆ, ಅತ್ತೆಯವ್ರಿಗೆ ತಲೆ ಕೆಡ್ತಾ ಇದೆಯೇನೋ ಅನ್ಸ್ತಾ ಇದೆ. ಅಲ್ವೇ, ಆ ಕತ್ತಿನ ನಾನು ಎತ್ತಿ ಇಟ್ಟಿದ್ದೆ, ಇವ್ರ ಕೈಗೆ ಹೇಗೆ ಸಿಕ್ತು? ದಿನನಿತ್ಯ ಕತ್ತಿ ಹೊಸೆ ಮಾಡೋ ಸಿನಿಮಾಗಳನ್ನ ನೋಡ್ತಾ ಇದ್ರು. ಆ ಸಿನಿಮಾಗಳನ್ನ ನೋಡಿ 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 ತಮಗೂ ಕತ್ತಿ ಹಿಡಿಬೇಕು ಅಂತ ಆಸೆ ಆಯ್ತೋ ಏನೋ. ಸ್ವಲ್ಪ ಸಮಾಧಾನ ಮಾಡಿ, ಗೆದ್ಬಿಟ್ರೆ ಕಷ್ಟ. ಮಾತೋಶ್ವರ ರಂಗಮ್ಮನವ್ರೆ, ನಿಮ್ಗೆ ಕತ್ತಿ ವರ್ಷ ಅಂದ್ರೆ ತುಂಬಾ ಇಷ್ಟ ಅಂತ ನಮ್ಗೆ ಗೊತ್ತು. ಹಿಂದೆ ನೀವು ಕತ್ತಿ ಹಿಡಿದು ವೀರಾವೇಶದಿಂದ ಹೋರಾಡಿದ್ರಿ ಅಂತಾನು ನಮ್ಗೆ ಗೊತ್ತು. ಆದ್ರೆ ನಿಮ್ಗೆ ಈಗ ವಯಸ್ಸಾಗಿದೆ, ಆ ಗೊತ್ತು ಇಲ್ಲ, ಗಮ್ಮತ್ತು ಇಲ್ಲ. ಆ ಕತ್ತಿ ಹಿಡ್ಕೊಂಡು ಓಡಾಡ್ತಾ ಇದ್ರೆ ನಿಮ್ಗೂ ಕಷ್ಟ, ಕತ್ತಿಗೂ ಕಷ್ಟ. ಬಿಟ್ಬಿಡ್ಬಾರ್ದಾ? ಎಲೈ ಮಗನೇ, ಇದೇ ಮಾತನ್ನ ಬೇರೆ ಯಾರಾದರೂ ಹೇಳಿದ್ದೆ ಆದರೆ ಅವಳ ಹೃದಯವನ್ನು ಬಗೆದು ಲಣಚಂಡಿಗೆ ಔತಣ ನೀಡ್ತಾ ಇದ್ದಿ. ಆದರೆ ನೀನು ನನ್ನ ಮಗ, ನಾ ಹೆತ್ತ ಮಗ. ನನ್ನ ಕತ್ತಿಯ ಅಲಗಿಗೆ ಸಿಕ್ಕಿ ಸಾಯಬೇಡ. ನಿನಗೆ ಜೀವದಾನ ಮಾಡಿದ್ದೀನಿ, ಬದುಕಿಕೋ ಹೋಗು. ರೇ ಮಾತೋಶ್ವರ ರಂಗಮ್ಮನವ್ರೆ, ಈ ಆಕ್ರೋಶ ಆವೇಶ ಒಳ್ಳೇದಲ್ಲ. ಅದೇನು ಸ್ಕೇಲ್ ಅನ್ಕೊಂಡಿದ್ದೀರಾ? ಗೊತ್ತಿರಿ, ನೀವು ಒಂದ್ ಕಡೆ ಬೀಸೋದು, ಅದು ಇನ್ನೊಂದ್ ಕಡೆ ಬೀಸ್ಕೊಂಡು ಹೋಗೋದು ತುಂಬಾ ಕಷ್ಟ ಆಗ್ಬಿಡತ್ತೆ. ಸುಮ್ಮನಿರ್ರಿ. ನಾನು ಎಲ್ಲಿ ಕತ್ತಿಯನ್ನು ಹಿಡಿತೀನೋ ಅನ್ನೋ ಭಯಕ್ಕೆ ನನ್ನ ಕೈಲಿ ಆಗೋಲ್ಲ, ಹಾಗೆ ಹೀಗೆ ಅಂತ ಆಡ್ಕೊಂಡು ನಗುತ್ತೀರೇನು? ನಾನು ಏನು ಎನ್ನೋದನ್ನ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಅತ್ತೆ, ಈ ನಡುವೆ ಯಾಕೋ ನಿಮ್ ಮಾತು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಮಾತಿನ ಮೇಲೆ ನಿಗಾನೂ ಇಲ್ಲ, ಸ್ಥಿಮಿತನೂ ಇಲ್ಲ. ಆಗ್ದೇ ಇರೋ ಕೆಲ್ಸನ ಯಾಕೆ ಮಾಡಕ್ ಹೋಗ್ತೀರಾ? ಯಾವ್ದಕ್ಕೊಂದ್ಸತಿ ಡಾಕ್ಟರ್ ಹತ್ರ ಹೋಗ್ಬರೇನ್ವಾ? ಯಾಕೋ ಮಗನೇ, ಡಾಕ್ಟರ್ಗೆ ಏನಾಗಿದೆ? ಡಾಕ್ಟ್ರಿಗೆ ಏನು ಆಗಿಲ್ಲ, ನಿಮ್ಮನ್ನ ಡಾಕ್ಟ್ರಿಗೆ ತೋರ್ಸೋಣ ಅಂತ. ಹೋಗ್ ಬನ್ನಿ ಅತ್ತೆ, ಡಾಕ್ಟರ್ ಕೂಡ ಕತ್ತಿ ವರ್ಷ ಹೇಳ್ಕೊಡ್ಬೋದು. ಯುದ್ಧದಲ್ಲೇ ಹಿಮ್ಮೆಟ್ಟಿ ಹೋದವಳಲ್ಲ ನಾನು. ಇನ್ನು ಈ ಡಾಕ್ಟರ್ಗೆ ಹೆದರಿ ಬೆದರಿ ಮನೆಯಲ್ಲೇ ಕುಳಿತುಕೊಳ್ಳಿ ಅಂತ ತಿಳಿದೇನು? ನಾನು ಕಾಣದ ಡಾಕ್ಟರ್ ನಡೆಯೋ ಹೋಗೋಣ. ಜೈ ಗಂಡುಗಲೇಶ್ವರ. ಆಯ್ತಾ, ನಡೀರಿ. ಅಲ್ಲ ಕಣೋ, ನನ್ನ ಸಮಸ್ಯೆ ಏನಂತ? ಏನು ಇಲ್ಲ ಮಾತೋಶ್ವರ ರಂಗಮ್ಮನವ್ರೆ, ಕತ್ತಿ ವರ್ಷ ಬೇಡ, ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ರಾಮ ಕೃಷ್ಣ ಅಂತ ಇರ್ಲಿ, ಸರಿ ಹೋಗುತ್ತೆ ಅಂದ್ರು. ನಾನು ಹೇಳೋ ತಾಕತ್ತಿಲ್ಲ, ಅದಕ್ಕೆ ನೀನು ಹೇಳಿದಾನೆ. ಆಮೇಲೆ ಹಿಂಗೇನಂತ? ಹುಷಾರಾಗಿ ಮನೆ ಕರ್ಕೊಂಡು ಹೋಗಿ ಅಂದ್ರು. ನಾನೇನು ಹೇಳೇ ಮಗುನ, ನಂಗೆ ನಡೆಯೋಕ್ ಬರಲ್ವಾ? ಹಾಗಲ್ಲ ಮಾತೋಶ್ವರ ರಂಗಮ್ಮನವ್ರೆ, ರಸ್ತೆ ಅಗ್ದಿದ್ದಾರೆ, ಎಡ್ವಿ ಬಿದ್ರೆ ಕಷ್ಟ ಅಂತ ಹೇಳಿದಾರೆ ಅಷ್ಟೇ. ನೀನು ಸಣ್ಣ ಮಗುವಾಗಿದ್ದಾಗ ನಿನ್ನ ಕೈ ಹಿಡ್ಕೊಂಡು ನಡು ರಸ್ತೆಯಲ್ಲಿ ಬರ್ತಾ ಇದ್ದೆ. ನನ್ನ ನೋಡ್ತಿದ್ದ ಗಾಡಿಗಳು ಹೆದರ್ಕೊಂಡು ದಿಕ್ಕಾಪಾರಾಗಿ ಹೋಗ್ತಾ ಇದ್ವು. ಅಂಥದ್ರಲ್ಲಿ ನನಗೆ ನಡೆಯೋದನ್ನ ಹೇಳ್ಕೊಡ್ತಾ ಇದೀಯಾ? ನನ್ನನ್ನ ಕಾಯಿಲೆ ಮನುಷ್ಯರನ್ನ ಮಾಡಿ ಮೂಲೆಯಲ್ಲಿ ಕೂರಿಸ್ಬೇಕು ಅಂತಿದ್ಯೇನೋ? ಈಗಲೂ ಸೊಂಟ ಕಟ್ಟಿ ಜಗಳಕ್ಕೆ ನಿಂತ್ರೆ ನಿನ್ನಂಥ 4 ಜನನ್ನ ಹೊಡೆದು ಮಲಗಿಸ್ಬಿಡ್ತೀನಿ. ಅಂಥದ್ರಲ್ಲಿ ನನಗೆ ಹೇಳ್ಕೊಡ್ತಾ ಇದ್ದೀನು? ನೋಡು, ನೀನು ಮನೆ ಹೋಗು, ನಾನು ನನ್ನ ಪಾಡಿಗೆ ಬರ್ತೀನಿ. ಅಲ್ಲ ಮಾತೋಶ್ವರ ರಂಗಮ್ಮನವ್ರೆ, ಹೆಚ್ಚಿಗೆ ಮಾತಾಡಿದ್ಲೆ ನನ್ನ ಚುಡಾಯಿಸಕ್ ಬಂದ ಅಂತ 4 ಜನನ್ನ ಸೇರಿಸಿ ನಿನ್ನ ಮಕ್ಕ ಹೊಡಿಬೇಕು, ಹಾಗೆ ಮಾಡ್ಬಿಡ್ತೀನಿ. ನನ್ನ ಮುಲ್ಕೆ ಅಂತೀಯೇನೆ? ಕೂದಲಿಗೆ ಕಪ್ಪು ಬಣ್ಣ ಹಾಕೊಂಡು ಅರ್ಧ ಇಂಚ್ ಮೇಕಪ್ ಹಾಕೊಂಡು ಈ ಕಿತ್ತೋಗಿರೋ ಡ್ರೆಸ್ ಹಾಕೊಂಡು ಬಂದ್ಬಿಟ್ರೆ ನೀನು ಹುಡುಗಿ ಅಂತ ತಿಳ್ಕೊಂಡಿದ್ದೀನಿ. ಮೇಕಪ್ ತೆಗೆದ್ಲೆ ನೀನು ಮುಲ್ಕಿನೇ ಕಡೆ. ನಿನಗಿಂತ ನಾನು ಎಷ್ಟು ಚಿಕ್ಕವಳು ಗೊತ್ತಾ? ನನ್ ಗಾಡಿಗೆ ಯಾಕೆ ಅಡ್ಡ ಬಂದೆ?
ನನ್ನ ಪಾಡು ನಾನು ಹೋಗ್ತಾ ಇದ್ದೀನಿ. ಅಲ್ಲಿ ಬಸ್ ಹೋಗೋಷ್ಟು ಜಾಗ ಇದೆಯಲ್ಲ, ಇಲ್ಲೇ ಬರ್ಬೇಕಾಗಿತ್ತ ಸಾಯಕ್ಕೆ. ಕೊತ್ತಂಬರಿ ಸೊಪ್ಪು ಬೆಳೆಯಕ್ಕೆ ಹೋಗಲೇ. ನನ್ನೇ ಹೋಗಲೆ ಅಂತೇನೆ. ನನ್ನನ್ನ ಯಾರು ಅಂತ ತಿಳ್ಕೊಂಡೆ? ಗಂಡುಗಳ ವಂಶದ ಹಿಲಿ ತಲೆ. ಇವತ್ತು ನೀನು ತಪ್ಪಾಯ್ತು ಅಂತ ಕ್ಷಮೆ ಕೇಳೋವರೆಗೂ ಬಿಡಲ್ಲ ಕಣೆ. ಏನೇ ಮಾಡ್ತೀಯ? ಏನ್ ಮಾಡ್ತೀನ? ಸಾಯ ಹೋದ್ರೆ ಆಮೇಲೆ ಬಂದು ಕೇಳು, ಇನ್ನ 2 ಕೊಡ್ತೀನಿ. ಮಿಟ್ಟಕಲಾಡಿ. ಪಾಂಡುರಂಗ ಅವ್ರೆ, ಓ ಒಯ್ಯಾರಿ ಸುಂದ್ರಮ್ನವ್ರು ಏನ್ ಬಂದಿದ್ದು? ನಿಮ್ಮಮ್ಮನ್ನ ಗೂಳಿ ತರ ಬೆಳೆಸಿದಿರಲ್ರಿ ನೋಡಿ. ಏನ್ ಮಾಡಿದ್ರು? ನನ್ ಪಾಡಿ ನಾ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ನನ್ ಗಾಡಿ ಗಡ್ಡ ಬಂದಿದ್ದು ಅಲ್ದೆ ನನಗೆ ಡಿಚ್ಚಿ ಹೊಡೆದು ಹೋಗಿದ್ದಾರೆ. ಅಯ್ಯೋ ಡಾಕ್ಟರ್ ಹತ್ರ ಹೋಗ್ ಬಂದ್ರ? ಡಾಕ್ಟರ್ ಹತ್ರ ಹೋಗಿ ಬರೋ ಹೋಗ್ ಮಾಡಿದ್ ಯಾರು? ನಿಮ್ಮಮ್ಮ. ಅವ್ರು ಮಾತ್ರ ಸುಮ್ನೆ ಬಿಡಲ್ಲ ರೀ, ಸುಮ್ನೆ ಬಿಡಲ್ಲ. ಒಂದ್ ಕತಿ ಕಾಣಿಸ್ತೀನಿ. ಹೋಗ್ಲಿ ಪಾಪ ಅಂತ ಬಿಟ್ಟು ಬಿಡ್ಬಾರ್ದ? ಯಾಕ್ರೆ ಸುಮ್ನೆ ಬಿಡ್ಬೇಕು? ನೀವೇ ಹೇಳಿ, ನನ್ಗೆ ದಿಕ್ಕು ದೆಸೆ ಯಾರಿದ್ದಾರೆ? ನನ್ ಗಂಡ ಅಂತಸ್ತ ಕಾಲದಲ್ಲಿ ಆ ಕಾಲ್ ಮಣ್ಣಕ್ ತುತ್ತಾದ. ನನ್ನ ನೋಡ್ಕೊಳ್ಳೋರು ಯಾರಿದ್ದಾರೆ? ಅವ್ರನ್ನ ಮಾತ್ರ ಸುಮ್ನೆ ಬಿಡಲ್ಲ. ಅಯ್ಯೋ ಸುಂದ್ರಮ್ನವ್ರೆ, ಇದು ಕೈಯಲ್ಲ ಕಾಲು ಅಂತ ತಿಳ್ಕೊಂಡು ಬಿಟ್ಟು ಬಿಡ್ಬಾರ್ದ? ರಂಗವ್ರೆ, ನೀವ್ ನನ್ ಕೈ ಹಿಡಿದ ತಕ್ಷಣ ನನ್ ಗಂಡ ಕೈ ಹಿಡಿದಿದ್ದೆ ನೆನ್ಪಾಗ್ತಾ ಇದೆ. ನನ್ ಮನೇನ ಜುಮ್ ಜುಮ್ ಅಂತ ಇದೆ. ಪರ್ಮನೆಂಟ್ ಆಗಿ ನೀವ್ ನನ್ ಕೈ ಹಿಡಿಯೋದಾದ್ರೆ ನಿಮ್ಮ ಅಮ್ಮನ ಸುಮ್ನೆ ಬಿಟ್ಬಿಡ್ತೀನಿ. ಏನ್ ಹೇಳ್ತಿದ್ದೀರ ನೀವು? ನೀವ್ ನನ್ನ ಮದ್ವೆ ಮಾಡ್ಕೊಳ್ತೀರಾ? ನೋಡಿ, ಪಾರ್ಕ್ ಅಲ್ಲಿ ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ, ಬರ್ಬೇಕು. ಇಲ್ಲ ಅಂದ್ರೆ ನಿಮ್ಮಮ್ಮ ಕಂಪ್ಲೇಂಟ್ 1 2 3 4 ಕಂಬಿ ಎಣ್ಸ್ ಹಾಗೆ ಮಾಡ್ಬಿಡ್ತೀನಿ. ಲೇ ಮಗನೇ, ಈಗ ಮಾತಾಡ್ತಿದ್ದವಳು ರಸ್ತೆಯಲ್ಲಿ ನಾನು ಜಗಳಾಡಿದ ಒಯ್ಯಾರಿ ಸುಂದ್ರಮ್ಮನ್ ಧ್ವನಿ ಇದ್ದಾಗಿತ್ತಲ್ಲೋ. ಈ ಹೆಂಗಸರ ಧ್ವನಿ ಎಲ್ಲ ಒಂದೇ ತರ ಇರುತ್ತೆ, ನಾವು ಕನ್ಫ್ಯೂಸ್ ಆಗ್ಬಾರ್ದು ಅಷ್ಟೇ. ನೀನೇ ಹೇಳ, ನಾನು ಆ ಸುಂದ್ರಮ್ಮನ್ಗೆ ಡಿಚ್ಚಿ ಹೊಡೆದಿದ್ದ ತಪ್ಪೇನ? ಖಂಡಿತವಾಗ್ಲೂ ಇಲ್ಲ. ಈಗ ನೀವು ಮಾಡಿರೋ ಸಾಹಸನೆ ಸಾಕು. ಇನ್ನು 1 ವಾರ ಸುಮ್ನಿದ್ ಬಿಡ್ತೀರಾ? ನಾವು ಸುಮ್ಮನೆ ಇದ್ದದ್ದಕ್ಕೆ ಪಲಂಗಿ ಅವಳು ಬಂದು ನಮ್ಮ ದೇಶನ ಆಳಿದ್ದು. ನಾನು ಸುಮ್ಮನಿರಲ್ಲ ಕಣೋ, ಸುಮ್ಮನಿರಲ್ಲ. ಕಿತ್ತೂರು ಚೆನ್ನಮ್ಮನಾಗಿ ಲೌಡಿಗಳನ್ನ ಸದೆ ಬಡಿತೀನಿ. ಮತ್ತು ನಮ್ಮ ಅತ್ತೆಯವ್ರಿಗೆ ಏನೋ ಆಗಿದೆ ಕಣ. ಇಂಥ ವಯಸ್ಸಿನಲ್ಲಿ ಅಂತದಕ್ಕೆ ಅರಳು ಮರಳು ಅಂತಾರೆ. ಅದು ಅಮ್ಮನ್ ಮುಂದೆ ಹೀಗೆ ಹೇಳ್ಬಿಟ್ಯಾ? ನೀನ್ ಯಾಕಮ್ಮ ಅತ್ತೆಯವ್ರ ವಹಿಸ್ಕೊಂಡ್ ಬರ್ತೀಯ? ಡಾಕ್ಟರ್ ಏನಪ್ಪ ಹೇಳಿದಾರೆ? ಅವ್ರನ್ನ ರೇಗಿಸ್ಬೇಡಿ. ಅವ್ರು ಹೇಳಿದಕ್ಕೆಲ್ಲ ಎಸ್ ಅನ್ನಿ, ಮಾಡಿದ್ದೆ ಸರಿ ಅಂತ ಹೇಳಿಲ್ವೇನಪ್ಪ? ಹಂಗನ್ಬಿಟ್ಟು ರಸ್ತೆಯಲ್ಲಿ ಯಾರ್ದ ಜೊತೆ ಜಗಳ ಮಾಡ್ಕೊಂಡಿದ್ರೆ ನಾವು ನೋಡ್ಕೊಂಡು ಸುಮ್ನಿರ್ಬೇಕನೆ. ನಾವು ಸುಮ್ಮನಿದ್ರೆ ಅವ್ರು ಸುಮ್ಮನಿರ್ಬೇಕಲ್ಲ. ಜನ ಮುಖ ಮುಚ್ಚಿ ನೋಡಿದ್ರೆ ಮಕ್ಕು ಹೊಡೆದ್ ಕಳಿಸ್ತಾರೆ. ಅಮ್ಮ, ಏನಮ್ಮ ಇದು? ಕಿತ್ತೂರು ನಮ್ಮದು. ನಮ್ಮ ರಾಜ್ಯದ ಒಡೆಯದು ಸ್ವತಃ ನಾವೇ. ನಮ್ಮ ರಾಜ್ಯವನ್ನಾಳಲು ನಿಮ್ಮಿಂದ ಅನುಮತಿ ಪಡೆಯಬೇಕೇ? ನಿಮಗೆ ಕಪ್ಪ ಕಾಣಿಕೆ ಸಲ್ಲಿಸಬೇಕೇ? ಕಪ್ಪ ಬೇಕೇ? ಕಪ್ಪ! ಕೆಂಪು ಮೂತಿಯ ಚಾಮಲೆ, ನೀವೇನು ಬುದ್ಧಿಲ ಬಿದ್ದಿಲ? ನೀನೇನು ನಮ್ಮ ಬಂಧುವೇ ಬಳಗವೇ? ನಿನಗೇಕೆ ಕೊಡಬೇಕು ಕಪ್ಪ? ನಾನ್ ಚಾಕ್ರೆ ಅಲ್ಲ. ಕುಹಕ ಬುದ್ಧಿಯ ಚಾಕಲೆ, ನಿಮ್ಮ ಮಾತುಗಳಿಗೆ ನಾನು ಬಗ್ಗುವುದಿಲ್ಲ. ಮಗುವನ್ನು ದತ್ತು ತೆಗೆದುಕೊಳ್ಳಬಾರದೆಂದು ಹೇಳಲು ನೀನು ಯಾರು? ನಿನಗೇನು ಬೇಕು? ಮದುವೆ ಆಗಿಲ್ಲ, ಮುಂಜೆ ಆಗಿಲ್ಲ. 200 ರೂಪಾಯಿ ಕೊಟ್ರೆ ಹೋಗಿ ಮಸಾಲೆ ದೋಸೆ ತಿನ್ಕೊಂಡ್ ಪರಂಗಿಯವರ ಪೊಲಿಟಿಕಲ್ ಏಜೆಂಟ್ ಆದ ನೀನು ದುಡ್ಡಿನ ಆಸೆಗೆ ಬಂದು ಬಿದ್ದಿರುವ ನಾಯಿ. ನಿನ್ನ ಮಸಾಲೆ ದೋಸೆ ಆಸೆಗಾಗಿ ಇಡೀ ಕಿತ್ತೂರು ಸಂಸ್ಥಾನವನ್ನೇ ಹಾಳು ಮಾಡಬೇಕೆಂದಿರುವೆಯಾ? 200 ರೂಪಾಯಿ ಕೊಟ್ರೆ ಯಾವ ಸಂಸ್ಥಾನ ಹಾಳಾಗುತ್ತೋ ಏನೋ. ನನಗೆ ಎದುರು ಮಾತು. ಈ ಕಿತ್ತೂರು ಚೆನ್ನಮ್ಮನಿಗೆ ಎದುರು ಮಾತು. ಛೀ! ಈ ಕತ್ತಿ ಯಾಕೆ? ನನ್ನ ಮುಷ್ಟಿಯೇ ಸಾಕು. ನನ್ನ ಕೊನೆಯ ಉಸಿರಿರುವವರೆಗೂ ಕಿತ್ತೂರನ್ನು ಕಾಪಾಡಲು ಸಿದ್ಧರಾಗಿದ್ದೇನೆ. ನಮ್ಮ ವೀರರು ಕಿತ್ತೂರನ್ನು ಕಾಪಾಡಲು ಟೊಂಕ ಕಟ್ಟಿ ನಿಂತಿದ್ದಾರೆ. ಈ ಚಾಕಲೆಯ ಮರಣವೇ ಮಹಾನವಮಿ, ಮರಣವೇ ಆಯುಧ ಪೂಜೆ, ಮರಣವೇ ವಿಜಯದಶಮಿ. ಯಾರಾದರೂ ಈ ಚಾಕಲೆಯನ್ನು ಬಿಡಿಸಿಕೊಳ್ಳಲು ಬಂದಿದ್ದ ಆದರೆ ರಕ್ತದ ವಾಪುರಿಯಾಡಿ ಬಿಡುತ್ತೇನೆ. ಏನು ಬಾಬಾ, ಅದನ್ನೆಲ್ಲ ನೋಡ್ಕೊಂಡು ತೆಪ್ಪಗೆ ನಿಂತಿದ್ರಲ್ಲ,
ಇದೇನು ಮನೇನ ಅಥವಾ ನಾಟಕದ ಕಂಪ್ನಿನ ನೋಡ್ರಿ ಅಲ್ಲಿ ಏನಾದ್ರು ಮಾತಾಡ್ರಿ. ಮಾತೋಶ್ರೀ ರಂಗಮ್ಮನವ್ರೆ, ಯಾಕೆ ಆವೇಶ ಅಲ್ಲ, ಯಾಕೆ ಫ್ಯಾನ್ಸಿ ಡ್ರೆಸ್ಸು ಅಂತೀನಿ. ಮುಚ್ಚ ಬಾಯಿ. ಫ್ಯಾನ್ಸಿ ಡ್ರೆಸ್ ಅಂತೆ, ಫ್ಯಾನ್ಸಿ ಡ್ರೆಸ್. ಈ ಲಂಗಮ್ಮನಿಗೆ ಹಳೆಯ ದಿನಗಳೆಲ್ಲ ನೆನಪಾಗ್ತಾ ಇದೆ. ಆ ಚೆನ್ನಮ್ಮನ ಶಕ್ತಿಯನ್ನು ತುಂಬಿಕೊಳ್ಳಬೇಕು. ಎಲ್ಲಿ ನನ್ನ ಕುದುರೆ? ಕುದುರೆನಾ? ಯಾಕೆ? ಈ ಠಾಕಲೆಯನ್ನು ಕುದುರೆಯ ಬಾಲಕ್ಕೆ ಕಟ್ಟಿ ದಳದಳನೆ ಎಳೆದುಕೊಂಡು ಕಾಡಿಗೆ ಹೋಗಿ ಅಲ್ಲಿ ನಿನ್ನ ಮಾರಣ ಹೋಮ ಮಾಡಿ ನಾನು ಮಹಾನವಮಿ ಆಚರಿಸಬೇಕು. ಅಲ್ಲ ಯಜಮಾನ್ರೆ, ಅವ್ರು ಇಟ್ಕೊಂಡಿರೋ ಕತ್ತಿಯಿಂದ ಟ್ಯೂಬ್ ಲೈಟ್ಗೋ ಸ್ವಿಚ್ ಬೋರ್ಡ್ಗೋ ಹೊಡೆದ್ರೆ ಶಾರ್ಟ್ ಸರ್ಕ್ಯೂಟ್ ಆಗಿ ಇಡೀ ಮನೇನ ದಗದಗ ಅಂತ ಹತ್ಕೊಂಡ್ಬಿಡಕ್ಕಿಲ್ವಾ? ಏನು ಮಾಡಕ್ಕಾಗಲ್ಲ, ಸುಮ್ಮನೆ ನೋಡ್ತಿರ್ಬೇಕಷ್ಟೇ. ಇನ್ನೇನ್ ಟಿಕೆಟ್ ಇಟ್ಟು ನೋಡ್ಬೇಕಾ? ನಡಿಯೋ, ನಾನ್ ಬರೋದಿಲ್ಲ. ನೀನು ಬರಲ್ಲ ಅಂದ್ರೆ ನಾನು ಬಿಡೋದಿಲ್ಲ. ಹರ ಹರ ಮಹಾದೇವ್, ಯಾಕರೆ ಸತ್ತ? ಹರ ಹರ ಮಹಾದೇವ್. ಹಿಂದೆ ಮಹಾನವಮಿ, ಹಿಂದೆ ವಿಜಯದಶಮಿ, ಹಿಂದೆ ಆಯುಧ ಪೂಜೆ. ನಾನು ನಿಮಗೆ ಆದೇಶ ಕೊಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಶತ್ರುಗಳು ನಮ್ಮ ದೇಶದ ಒಳಗೆ ನುಗ್ಗಬಾರದು. ಹಾಗೇನಾದ್ರೂ ನುಗ್ಗಿದರೆ ಬಾಂಬ್ ಬಿಡ್ತಾಳೆ, ಪಟಾಕಿ ಹಚ್ತಾಳೆ, ಇನ್ನು ಏನೇನೋ ಕೆಲಸಗಳನ್ನು ಮಾಡುತ್ತಾಳೆ. ಆದ್ದರಿಂದ ನಾವು ಎಚ್ಚರಿಕೆಯಿಂದ ಇರಬೇಕು. ಇಲ್ಲವಾದಲ್ಲಿ ಈ ಖ್ಯಾತನೆಗಾದ ಗತಿಯೇ ನಿಮಗೂ ಆಗುತ್ತದೆ. ಹರ ಹರ ಮಹಾದೇವ್. ದಿಸ್ ಇಸ್ ಟೂ ಮಚ್. ನಾನು ಹೋಗಿ ಲೆಸನ್ ಟೀಚ್ ಮಾಡ್ತೀನಿ. ಸುಮ್ಮನೆ ಅತ್ತೆ, ಹಳೆ ನಾಟಕದ ಡೈಲಾಗ್ ಹೊಡೆದು ಸುಸ್ತಾಗ್ಬಿಟ್ಟಿದ್ದೀರಾ, ಹೋಗ್ಲಿ ಬಿಟ್ಬಿಡಿ. ನಾನು ಸುಸ್ತಾಗೋದನ್ನೇ ಕಾಯ್ತಾ ಇದೀಯಾ? ನಾನು ಸುಸ್ತಾಗುವ ಹೇಳಿ ಅಲ್ಲ, ನೋಡ್ತಾ ಇರು, ನಿನ್ನನ್ನೇ ಸುಸ್ತು ಮಾಡ್ತೀನಿ. ಅತ್ತೆ ಅವರು ಕತ್ತಿ ಹುಡುಕ್ತಾ ಇದಾರಂತೆ. ಹುಡುಕ್ಲಿ ಬಿಡ, ಸಿಕ್ಕ್ರ ತಾನೇ. ಕತ್ತಿ ಎಲ್ಲಪ್ಪ ಇದೆ? ಯಾವನಿಗಮ್ಮ ಗೊತ್ತು? ಒಟ್ನಲ್ಲಿ ಕತ್ತಿ ಇಲ್ಲ ಅಷ್ಟೇ. ಬಂದ್ರು ಎಲ್ಲಿ ಹೋಯ್ತು ಈ ಗಂಟುಗಲಿ ವಂಶದ ಕತ್ತಿ? ಎಲ್ಲಿ ಹೋಯ್ತು? ಅತ್ತೆ ಮತ್ತೆ ಕಾಫಿ ಸ್ಟ್ರಾಂಗ? ಯಾವ ನಾಯಿಗೆ ಬೇಕಾಗಿದೆಯಾ ನಿನ್ನ ಕಾಫಿ? ಅತ್ತೆ ಯಾಕೆ ಇದ್ದಕ್ಕಿದ್ದಂಗೆ ಉಲ್ಟಾ ಹೊಡ್ಬಿಟ್ರೆ? ನನಗೀಗ ಬೇಕಾಗಿರೋದು ಕಾಫಿ ಅಲ್ಲ, ಗಂಡುಗಲಿ ವಂಶದ ಕತ್ತಿ. ಎಲ್ಲಿ ನನ್ನ ಕತ್ತಿ? ಗೊತ್ತಿಲ್ಲ. ಗೊತ್ತಿಲ್ಲದೆ ಮೇಲೆ ಇಲ್ಲಿ ಯಾಕೆ ನಿಂತಿದ್ದೀಯಾ? ಲೈಟ್ ಲೈಟ್ ಹೇಳು. ನಿಮಗೇನಾದ್ರೂ ಗೊತ್ತಿದೆಯೇ? ಏನತ್ತೆ ಅವ್ರೆ? ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಜಾತಿ ಬಾಲೆ ಇಲ್ಲಿ. ಅತ್ತೆ, ಮಾತಿನ ಮೇಲೆ ಸ್ವಲ್ಪ ಹಿಡ್ತಾ ಇರ್ಲಿ. ಎಲ್ಲಿ ನನ್ನ ಕತ್ತಿ? ನನಗೇನ್ ಗೊತ್ತು? ಕತ್ತಿಗೆ ಜೀವ ಬಂದು ನಡ್ಕೊಂಡು ಹೋಯ್ತಾ? ಅದಕ್ಕೆ 4 ಕಾಲಿದ್ದುವ? ಕತ್ತಿ ತನಗೆ ತಾನೇ ಗುಜಿರೋ ಹೋಗಿ ಬಿತ್ತೇನೋ ಗಡವ. ಗೊತ್ತಿಲ್ಲ ಕತೆ. ಎಲ್ಲಿ ಹೋಯ್ತು ನನ್ನ ಕತ್ತಿ? ಯಾವುದೇ ಪುಸ್ತಕ? ಅತ್ತೆ, ಅದು ನಂದೇ, ಮಹಿಳಾ ಸಂಘದ ಅಕೌಂಟ್ ಬುಕ್. ಆಹಾ, ನಿಂದೇನಾ? ಮೈ ಗಾಡ್, ಅತ್ತೆ ಅದನ್ನ ಯಾಕೆ ಟೇರ್ ಮಾಡ್ತಾ ಇದ್ದೀರಾ? ನೀವೆಲ್ಲ ಸೇರ್ಕೊಂಡು ನನ್ನ ಕತ್ತಿನ ಬಚ್ಚಿಟ್ಟಿದ್ದೀರಾ ಅಂತ ನನಗೆ ಗೊತ್ತು. ಅದು ಸಿಗೋವರೆಗೂ ಒಂದೊಂದೇ ಹಾಡನ್ನ ಹರಿತಾನೇ ಇರ್ತೀನಿ. ಪದ್ದು ಬಿಟ್ಲಾ? ಇಮಿಡಿಯೇಟ್ ಆಗಿ ಆ ಸ್ಫೋಟನ ತಗೊಂಡ್ ಬಂದ್ರು. ನಿಮ್ಮ ಕತ್ತಿನ ಹರ್ಪಿಸ್ಕೋಬೇಕು. ಶತ್ರುಗಳು ಎಲ್ಲಿದ್ದಾರೆ ಅಂದ್ರೆ ನಮ್ಮ ಮನೆಯಲ್ಲೇ ಇದ್ದಾರೆ. ನನ್ನ ಕತ್ತಿಯನ್ನು ಬಚ್ಚಿಟ್ಟು ನನ್ನನ್ನೇ ಆಟವಾಡಿಸುತ್ತಿದ್ದೀರೇನು? ಇದೇ ಕಡೆ ಇನ್ನೊಂದು ಸಲ ಇಂಥ ಕೆಲಸ ಮಾಡಿದ್ದೆ ಹೋದರೆ ಇದೇ ಕತ್ತಿಯಿಂದ ನಿಮ್ಮ ಲುಂಡಗಳನ್ನ ಚೆಂಡಾಡ್ಬಿಡ್ಬೇಕಾಗುತ್ತೆ. ಸಾರಿ ಸಾರಿ. ಅಮ್ಮ, ಕತ್ತಲಿದ್ದು ಚೈನ್ ಕಾಣ್ತಿಲ್ಲ. ಡಿಕ್ಕಿ ಹೊಡೆದು ಹೋದ್ನಲ್ಲ, ಅವನೇ ಎದುರಿಸ್ಕೊಂಡು ಹೋಗಿದ್ದಾನೆ. ಮಾಡ್ತೀನಿ ತಾಳು. ನಡಿ ಮಗಳೇ. ತಾಯಿ, ನಾನು ಕಳ್ಳ ಅಲ್ಲ, ನನ್ನ ಪಣ್ಣ ಜಾಗಿಂಗ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಸಾಕು, ಸುಮ್ಮನೆ ಇರೋ. ನನಗ್ ಡಿಕ್ಕಿ ಹೊಡೆದು ಕತ್ತಲಿದ್ದ ಸರ ಕತ್ಕೊಂಡ್ ಬರ್ಲಿಲ್ಲ ನೀನು? ತಾಯಿ, ನನ್ನ ಪಣ್ಣ
ನಾನು ಜಾಗಿ ಮಾಡ್ಕೊಂಡ್ ಬರ್ತಾ ಇದ್ದೀನಿ, ನೀನೇ ದಾರಿಗೆ ಅಡ್ಡ ಬಂದೆ, ಏನೋ ಅಚಾನಕ್ ಆಗಿ ಡಿಕ್ಕಿ ಆಗೋಯ್ತು. ಅಷ್ಟಕ್ಕೆ ನೀನ್ ಸಲ ಕದ್ಬಿಟ್ಟ ನಾನು. ಮರ್ಯಾದೆ ಸಲ ಕೊಟ್ರೆ ಸಲಿ, ಇಲ್ಲ ಅಂದ್ರೆ ನಿನ್ನ ಕೈಗೆ ಸಲಪಣೆ ತೊಡಸ್ಬಿಡ್ತೀನಿ. ಓಡಾನ್ ಕಾನೂನು ಅಂತ ಒಂದಿದೆ, ಕಾನೂನು ಕಾಪಾಡೋ ಪಾಲಕರು ನಾವಿದ್ದೀವಿ. ನೀವೇ ಹೊಡೆದಾಡ್ಕೊಂಡು ನೀವೇ ತೀರ್ಮಾನ ಮಾಡ್ಕೊಂಡ್ಬಿಟ್ರೆ ನಾವಿರೋದು ಯಾಕೆ? ಗೌರ್ಮೆಂಟ್ ಅವ್ರ ಸಂಬಳ ಕೊಡೋದು ವೇಸ್ಟ್ ಆಗ್ಬಿಡುತ್ತೆ. ಏನಾಯ್ತು ಅಂತ ಸಾಫ್ ಸೀದಾ ಹೇಳ್ಬಿಡು. PC ಪುಟ್ಲಿಂಗ್ ಅವರೇ, ಇವನು ನನಗ್ ಡಿಕ್ಕಿ ಹೊಡೆದು ನನ್ ಕತ್ತಲ್ಲಿ ಇದ್ದಿದ್ ಸರನ ಕತ್ಕೊಂಡ್ ಬಂದಿದ್ದಾನೆ. ನಮ್ಮ ಗಂಡುಗಲಿ ವಂಶದ ಕತ್ತಿನ ಬೀಸಿ ಇವನ್ನ ಹಿಡಿದಿದ್ದೀವಿ. ನಿಮ್ಮ ಡಿಪಾರ್ಟ್ಮೆಂಟ್ ನವಳು ನನಗೆ ಸನ್ಮಾನ ಮಾಡಬೇಕು. ಆಯ್ತಮ್ಮ, ಸನ್ಮಾನ ಮಾಡ್ಸೋಣ. ಬೇಕಾದ್ರೆ ವೀರ ವನಿತೆ ಅಂತ ಬಿರುದು ಬೇಕಾದ್ರೂ ಕೊಡ್ಸೋಣ. ಈಗ ಏನಾಯ್ತು ಅಂತ ಸ್ವಲ್ಪ ಅವ್ನು ಕೇಳೋಣ. ಇಲ್ಲ ಮರಿ ಎದ್ದೇಳ, ಹೇಳಪ್ಪ, ಎದ್ದೇಳ ಹೇಳು. ಸರ್, ನಾನು BCom ಗ್ರಾಜುಯೇಟೆಡ್ ಸರ್. ಎಜುಕೇಟೆಡ್ ಸರ್, ನಾನು ಎಜುಕೇಟೆಡ್. ಅಂತೀಯಾ? ಕೈಗೊಳ್ಳೆ ರೌಡಿಗಳ ತರ ಬಳೆ ಕಟ್ಕೊಂಡಿದ್ಯಲ್ಲ. ಸರ್, ಇದಾ ನನಗೆ ಮೋಹಿನಿ ದೆವ್ವ ಹಿಡಿಬಾರ್ದು ಅಂದ್ಬಿಟ್ಟು ನಮ್ಮ ಅಮ್ಮ ದೇವಸ್ಥಾನ ಕರ್ಕೊಂಡೋಗಿ ಬಳೆ ತೋರಿಸ್ತು ಸರ್. ಸರಿ, ಮುಂದೆ ಕೇಳು. ನೋಡಿ ಸರ್, ನಾನು ಜಾಗಿ ಮಾಡ್ಕೊಂಡ್ ಬರ್ತಾ ಇದ್ದ, ಈ ಅಮ್ಮಂಗ್ ಡಿಕ್ಕಿ ಹೊಡ್ಬಿಟ್ಟೆ. ಅಷ್ಟಕ್ಕೆ ನಾನು ಸರ ಕದ್ದಿದ್ದೀನಿ ಅಂತ ಹೇಳ್ತಾರ ಸರ್. ಸರ್, ಒಂದ್ಸಲಿ ತಾಯಿ ಮಗಳು ನೋಡಿ ಸರ್, ಒಳ್ಳೆ ಕ್ರಿಮಿನಲ್ಗಳಿದ್ದಾಗ ಅವ್ರೆ. ಅಲ್ಲ ಸರ್, ಪಬ್ಲಿಕ್ ರೋಡ್ ನಲ್ಲಿ ಯಾರಾದ್ರೂ ಕತ್ತಿ ಹಿಡ್ಕೊಂಬತ್ತಾರ ಸರ್? ಹಿಡ್ಕೊಂಬರ್ಲಪ್ಪ, ತೆಗೆದು ನನ್ನ ಮೇಲೆ ಎಷ್ಟೇ ಬರೋದ ಸರ್? ಪಾಯ್ಕೋ ಚುಚ್ಕೊಂಡು ನಾನೇನ ಗೊತ್ತಾಕಂದಿದ್ರೆ ನನ್ನ ಹೆಂಡತಿ ಮಕ್ಳಿಗೆ ಯಾರಾಗಿರೋರು? ನೀವಾಯ್ತಾ ಇವನೇ ಸಲ ಕದ್ದಿರೋದು. ಒಂದು ನಿಮಿಷ ಟೈಮ್ ಕೊಡಿ, ಸತ್ಯ ಏನು ಅಂತ ಕಕ್ಕಿಸ್ತೀನಿ. ನೋಡ, ಆ ಕೆಲಸ ನಾನೇ ಮಾಡ್ತೀನಿ, ಸ್ವಲ್ಪ ತಡ್ಕೊಳ್ಳಿ. ಯಾರ್ ಸಾಬ್? ಸರ್, ಏನ್ ಮಾಡ್ತಾ ಇದ್ದೀರಾ? ಬಾಂತ ಸುಮ್ಮನೆ ನಿಂತ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ. ಏನೂ ಇಲ್ಲ, ಅಲ್ಲೇ ಎಲ್ಲ ಬಿದ್ದೋಗಿರ್ಬೇಕು, ಹುಡ್ಕೋಣ ಅಲ್ವಾ? ನಡಿಯೇ. ಸರ ಇಲ್ಲೇ ಇದೆ. ಈ ಕಳ್ಳನೇ ಎಷ್ಟಿರ್ಬೇಕು? ಸುಮ್ಮನಿರಮ್ಮ, ಅವ್ನು ನಮ್ ಜೊತೆಲಿ ಇದ್ದಾನೆ, ಎಲ್ಲಿಂದ ಎಸಿತಾನ? ನೋಡಿ ಸರ್, ನಾನು ನಾನು ಜಾಗಿ ಮಾಡ್ಕೊಂಡ್ ಬರ್ತಾ ಇದ್ದೀನಿ, ನನ್ನ ಮೇಲೆ ಆಪಾದನೆ ಹೊರಿಸ್ತಾರೆ. ಬಿಡಲ್ಲ ಸರ್, ಖಂಡಿತ ಇವ್ರಿಬ್ರ ಮೇಲೆ ಮಾನ ನಷ್ಟ ಮೊಕದ್ದಮೆ ಹಾಕ್ತೀನಿ. ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ. ಸುಮ್ನಿರಮ್ಮ, ಸರ ಸಿಕ್ಲಿಲ್ವಾ ಈಗ? ಆಯ್ತಾಯ್ತು, ನೀನ್ ಹೋಗ್ಬಿಡ್ ಬಾಪ, ನಾನು ನೋಡ್ಕೊತೀನಿ. ನೋಡಮ್ಮ, ಹಿಂದೆ ಮುಂದೆ ತಿಳ್ಕೊಂಡು ಮಾತಾಡ್ಬೇಕು. ಹೋಗೋರ ಮೇಲೆಲ್ಲ ಅನುಮಾನ ಪಟ್ಬಿಟ್ರೆ ನಾವ್ ಯಾರಿಗೆ ಅಂತ ನ್ಯಾಯ ಕೊಡ್ಸೋದು? ನಡಿಯಮ್ಮ, ಹೋಗೋಣ. ನನ್ ಕತ್ತಿಯಲ್ಲಿ ಮಾತು ವರ್ಷ ರಂಗಮ್ಮನವ್ರೆ, ನಿಮ್ಮ ಕತ್ತಿ ಇಲ್ಲೇ ಇದೆ. ಒಂದ್ ನಿಮಿಷ ಇರ್ರಿ. ಡಾಕ್ಟರ್ ನಿಮ್ಗೆ ಏನ್ ಹೇಳಿದಾರೆ ಗೊತ್ತಾ? ನೀವು ತೂಕ ಎತ್ತಬಾರ್ದು, ಯಾರ ಮೇಲೂ ಕೂಗಾಡಬಾರ್ದು ಅಂತ. ನಿಮ್ಗೆ ಈ ಕತ್ತಿ ಕೊಟ್ರೆ ಏನಾದ್ರೂ ಎಡವಟ್ಟು ಮಾಡ್ತೀರಾ. ಅದಕ್ಕೆ ಈ ಕತ್ತಿನ ಬ್ಯಾಂಕ್ ಲಾಕರ್ ನಲ್ಲಿ ಇಟ್ಬಿಡ್ತೀನಿ. ಬ್ಯಾಂಕ್ ಲಾಕರ್ನಲ್ಲ? ಹ್ಮ್. ಮತ್ತೆ ನನಗೆ ಈ ಕತ್ತಿ ಸಿಗೋದು ಯಾವಾಗ? ಮುಂದಿನ ಆಯುಧ ಪೂಜೆಗೆ.